ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎಂಬ ಹೆಗ್ಗಳಿಕೆಯನ್ನು ಪಡೆದಿದ್ದು ಇತಿಹಾಸ, ಸಂಸ್ಕೃತಿ ಮತ್ತು ರಾಜವೈಭವದಲ್ಲಿ ವಿಶೇಷ ಸ್ಥಾನ ಹೊಂದಿರುವ ನಗರವೇ ಮೈಸೂರು. ರಾಜಮನೆತನದ ಇತಿಹಾಸ, ಭವ್ಯವಾದ ಅರಮನೆಗಳು, ಪ್ರಸಿದ್ಧ ದೇವಾಲಯಗಳು, ಐತಿಹಾಸಿಕ ಸ್ಥಳಗಳಿಂದ ಮೈಸೂರು ಇಂದು ಕರ್ನಾಟಕದ ಪ್ರಮುಖ ಪ್ರವಾಸಿ ನಗರವಾಗಿ ಗುರುತಿಸಿಕೊಂಡಿದೆ. ರಾಜವೈಭವದ ನೆನಪುಗಳನ್ನು ತನ್ನೊಳಗೆ ಉಳಿಸಿಕೊಂಡು ಇಂದಿಗೂ ಹೆಮ್ಮೆಯಿಂದ ನಿಂತಿರುವ ಭವ್ಯ ಕಟ್ಟಡವೇ ಮೈಸೂರು ಅರಮನೆ. ಸುಂದರವಾದ ವಾಸ್ತುಶಿಲ್ಪ, ವಿಶಾಲವಾದ ಆವರಣ ಮತ್ತು ರಾಜಮನೆತನದ ಇತಿಹಾಸವನ್ನು ಸಾರುವ ಈ ಅರಮನೆ ಮೈಸೂರಿನ ಪ್ರಮುಖ ಹೆಗ್ಗುರುತಾಗಿದೆ. ಮೈಸೂರು ನಗರದ ಮೇಲೆ ಕಾವಲಿರುವಂತೆ ಕಾಣುವ ಬೆಟ್ಟವೇ ಚಾಮುಂಡಿ ಬೆಟ್ಟ. ಹಸಿರು ಪ್ರಕೃತಿಯ ನಡುವೆ ನೆಲೆಸಿರುವ ಶ್ರೀ ಚಾಮುಂಡೇಶ್ವರಿ ದೇವಾಲಯದಿಂದ ಪ್ರಸಿದ್ಧವಾಗಿರುವ ಈ ಬೆಟ್ಟ ಮೈಸೂರಿನ ಆಧ್ಯಾತ್ಮಿಕತೆ ಮತ್ತು ಪ್ರಕೃತಿ ಸೌಂದರ್ಯದ ವಿಶೇಷ ಸಂಗಮವಾಗಿದೆ. ಮೈಸೂರಿನ ರಾಜವೈಭವ ಮತ್ತು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ನಾಡಹಬ್ಬವೇ ಮೈಸೂರು ದಸರಾ. ಜಂಬೂ ಸವಾರಿ, ಅಲಂಕೃತ ಆನೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಅರಮನೆಯ ದೀಪಾಲಂಕಾರದಿಂದ ದಸರಾ ಸಂದರ್ಭದಲ್ಲಿ ಮೈಸೂರು ವಿಶೇಷವಾಗಿ ಕಂಗೊಳಿಸುತ್ತದೆ. ನಗರದ ಗದ್ದಲದ ನಡುವೆ ವನ್ಯಜೀವಿಗಳ ಲೋಕವನ್ನು ತನ್ನೊಳಗೆ ಕಾಪಾಡಿಕೊಂಡಿರುವ ತಾಣವೇ ಮೈಸೂರು ಮೃಗಾಲಯ. ಹಸಿರು ಪರಿಸರದ ನಡುವೆ ವಿವಿಧ ಪ್ರಾಣಿ ಮತ್ತು ಪಕ್ಷಿಗಳ ಸಾನ್ನಿಧ್ಯದಿಂದ ಪ್ರಕೃತಿ ಮತ್ತು ವನ್ಯಜೀವಿಗಳ ಮತ್ತೊಂದು ಮುಖವನ್ನು ಇಲ್ಲಿ ಕಾಣಬಹುದು. ಹಸಿರಿನ ನಡುವೆ ಹೂಗಳ ಸೊಬಗು, ನೀರಿನ ಕಾರಂಜಿಗಳ ನಾದ, ಇವೆಲ್ಲವೂ ಒಂದಾಗಿ ಕಾಣುವ ಸುಂದರ ತಾಣವೇ ಬೃಂದಾವನ ಗಾರ್ಡನ್. ಕೃಷ್ಣರಾಜ ಸಾಗರ ಅಣೆಕಟ್ಟಿನ ಸಮೀಪದಲ್ಲಿರುವ ಈ ಉದ್ಯಾನವನ ಮೈಸೂರಿನ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಕಲ್ಲಿನ ಗೋಡೆಗಳಲ್ಲಿ ಮೂಡಿರುವ ಅದ್ಭುತ ವಾಸ್ತುಶಿಲ್ಪ ಮೈಸೂರಿನ ಹೃದಯ ಭಾಗದಲ್ಲಿ ತನ್ನದೇ ಆದ ವೈಭವದಿಂದ ಎದ್ದು ಕಾಣುವ ಸೇಂಟ್ ಫಿಲೋಮಿನಾ ಚರ್ಚ್. ಗಾಥಿಕ್ ಶೈಲಿಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾದ ಈ ಚರ್ಚ್ ಮೈಸೂರಿನ ಐತಿಹಾಸಿಕ ಸೌಂದರ್ಯಕ್ಕೆ ಮತ್ತೊಂದು ವಿಶೇಷತೆಯನ್ನು ನೀಡುತ್ತದೆ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ರಾಜವೈಭವದ ನೆನಪುಗಳನ್ನು ಹೊತ್ತು ಭವ್ಯವಾಗಿ ನಿಂತಿರುವ ಅರಮನೆಯೇ ಲಲಿತ ಮಹಲ್ ಅರಮನೆ. ಬಿಳಿ ಬಣ್ಣದ ಸುಂದರ ವಾಸ್ತುಶಿಲ್ಪ ಮತ್ತು ಅರಮನೆಯ ವೈಭವ ಮೈಸೂರಿನ ರಾಜಪರಂಪರೆಯ ಮತ್ತೊಂದು ಅಧ್ಯಾಯವನ್ನು ಪರಿಚಯಿಸುತ್ತದೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದು ಕಥೆಯನ್ನು ಹೇಳುತ್ತಾ, ಪ್ರತಿಯೊಂದು ಕ್ಷಣದಲ್ಲೂ ತನ್ನ ವೈಭವವನ್ನು ಸಾರುತ್ತಾ ಮೈಸೂರು ಇಂದಿಗೂ ಅದೇ ಹೆಮ್ಮೆಯಿಂದ ಎದ್ದು ನಿಂತಿದೆ.